ಎಲ್ರಿಗೂ ನಮಸ್ಕಾರ. ಕ್ರಿಸ್ಪಿಯಾಗಿರೋ ಜಿಲೇಬಿನ ಮನೆಯಲ್ಲೇ ತುಂಬ ಕಡಿಮೆ ಸಮಯದಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ತುಂಬಾ ಕಡಿಮೆ ಐಟಮ್ ಸಾಕು. ನೋಡಿ, ಈ ಥರ ಕ್ರಿಸ್ಪಿಯಾಗಿ ಬರುತ್ತೆ. ಇದಕ್ಕೆ 2 ಕಪ್ನಷ್ಟು ಸಕ್ಕರೆ, 1 ಕಪ್ನಷ್ಟು ಮೈದಾ, ಸ್ವಲ್ಪ ಉಪ್ಪು, 1 ಟೀ ಸ್ಪೂನಷ್ಟು ನಿಂಬೆಹಣ್ಣು ರಸ, 1 ಟೀ ಸ್ಪೂನಷ್ಟು ತುಪ್ಪ ಮತ್ತು ಎಣ್ಣೆ ಅಥವಾ ತುಪ್ಪನ ಡೀಪ್ ಫ್ರೈಗಾಗಿ ತೊಗೊಂಡಿದ್ದೀನಿ. ಮಿಕ್ಸಿಂಗ್ ಬೌಲ್ಗೆ ಮೈದಾ, ಉಪ್ಪು, ತುಪ್ಪ ಎಲ್ಲನೂ ಹಾಕಿ ಚೆನ್ನಾಗಿ ಕೈಯಿಂದ ಕಲಿಸ್ಬೇಕು. ಎಲ್ಲದಕ್ಕೂ ಹೊಂದ್ಕೋಬೇಕು ಆ ಥರ. ನಂತರ ಅದಕ್ಕೆ ಎಷ್ಟು ನೀರು ಹಿಡಿಯುತ್ತೆ ಅಂತ ನೋಡಿಕೊಂಡು ನೀರನ್ನು ಸ್ವಲ್ಪನೇ ಆಗಿ ಸೇರಿಸ್ತಾ ಹೋಗಬೇಕು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಟ್ ಮಾಡಿ. ನಂತರ ಹಿಟ್ಟು ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಒಂದು ಕಡೆ ಸಕ್ಕರೆ ಪಾಕನ ಮಾಡ್ಕೋಬೇಕು. 2 ಕಪ್ ಸಕ್ಕರೆ, 1.5 ಕಪ್ನಷ್ಟು ನೀರನ್ನು ಹಾಕಿ ಕುದಿಲಿಕ್ಕೆ ಇಡಬೇಕು, ಚೆನ್ನಾಗಿ ಕರಗಿಸಿ. ನಂತರ ಅದಕ್ಕೆ ಫ್ಲೇವರಿಗೋಸ್ಕರ ಸ್ವಲ್ಪ ಕೇಸರಿನ ಸೇರಿಸಿದ್ದೀನಿ. ನಂತರ ಅದು ಚೆನ್ನಾಗಿ ಕುದಿಬೇಕು. ಅದು ಒಂದೆಳೆ ಪಾಕಕ್ಕಿಂತ ಸ್ವಲ್ಪ ಕಮ್ಮಿ ಪಾಕ ಇರಬೇಕು. ನಾವೆಲ್ಲ ಜಾಮೂನಿಗೆ ಮಾಡ್ತೀವಲ್ಲ ಅಷ್ಟು ಪಾಕ ಬಂದರೆ ಸಾಕು. ನಂತರ 1 ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಅದಕ್ಕೆ ಸೇರಿಸಿ ಚೆನ್ನಾಗಿ ಈ ಥರ ಕಲಿಸ್ಬೇಕು. ನೋಡಿ, ಈ ಥರ ಹದದಲ್ಲಿ ಇದ್ದರೆ ಸಾಕು, ಜಾಸ್ತಿ ಗಟ್ಟಿ ಪಾಕ ಬೇಡ. ನಂತರ ಹಿಟ್ಟಿಗೆ 1 ಪ್ಯಾಕೆಟಷ್ಟು ಈನೋ ತೊಗೊಂಡಿದ್ದೀನಿ ನಾನು. ಇದರಲ್ಲಿ ಜೀರಾ ಫ್ಲೇವರು ಆ ಥರದ್ದೆಲ್ಲ ಬರುತ್ತೆ ಏನೋ, ಅದೆಲ್ಲ ಹಾಕಬೇಡಿ, ಫ್ಲೇವರ್ಲೆಸ್ ಇರಲಿ. ಈ ಈನೋ 1 ಪ್ಯಾಕೆಟನ್ನು ಸೇರಿಸಿ ಚೆನ್ನಾಗಿ ಕಲಸಿ. ನಂತರ ನಮಗೆ ಯಾವ ಫುಡ್ ಕಲರ್ ಬೇಕು ಅದನ್ನು ಸೇರಿಸ್ಬೇಕು. ನಾನಿಲ್ಲಿ ಆರೆಂಜ್ ಕಲರ್ನ ಸ್ವಲ್ಪ ಹಾಕಿದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್ ಆಗಿರುತ್ತೆ. ಹಾಕಿದ್ರೂ ಪರವಾಗಿಲ್ಲ, ಹಾಕದೇನೂ ಪರವಾಗಿಲ್ಲ. ಕಲರಿಂದ ಟೇಸ್ಟ್ ಏನೂ ಚೇಂಜ್ ಆಗೋಲ್ಲ. ನೋಡೋದಕ್ಕೆ ಚೆನ್ನಾಗಿ ಕಾಣಲಿ ಅಂತ ಮಾತ್ರ ಕಲರ್ನ ಯೂಸ್ ಮಾಡ್ತೀವಿ. ಈ ಥರ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ. ತುಂಬ ಸುಲಭವಾಗಿ ಕೂಡ ನಾವು ಮಾಡ್ಕೋಬೋದು. ಕನ್ಸಿಸ್ಟೆನ್ಸಿನ ಸರಿಯಾಗಿ ನೋಡ್ಕೊಳ್ಳಿ. ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಸರಿಯಾಗಿ ಜಿಲೇಬಿ ಬರೋದಿಲ್ಲ. ಆದ್ದರಿಂದ ಸ್ವಲ್ಪ ಹದನ ಹಿಡ್ಕೋಬೇಕು. ನಂತರ ಈ ಥರ ಸಾಸ್ ಬಾಟಲಲ್ಲಿ ತುಂಬಿಕೊಂಡು ಡೀಪ್ ಫ್ರೈನ ಮಾಡಬೇಕು. ಡೀಪ್ ಫ್ರೈ ಮಾಡೋದಕ್ಕೂ ಕೂಡ ಎಣ್ಣೆನ ಮೀಡಿಯಮ್ ಊರಿನಲ್ಲಿ ಇಟ್ಕೋಬೇಕು. ಮತ್ತು ಎಣ್ಣೆನ ತುಂಬ ತುಂಬ್ಕೊಳ್ಳೋ ಹಾಗಿಲ್ಲ. ಬಾಣಲಿನಲ್ಲಿ ಸ್ವಲ್ಪ ಕಮ್ಮಿ ಇರಬೇಕು. ಶಾಲೋ ಫ್ರೈ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿ ಇರಬೇಕು. ಪಾಕಕ್ಕೆ ನಿಂಬೆಹಣ್ಣು ಸೇರಿಸಿರೋದ್ರಿಂದ ಪಾಕ ಗಟ್ಟಿ ಆಗಲ್ಲ, ಇರೋ ಹದ್ದಲ್ಲೇ ಇರುತ್ತೆ. ಅದಕ್ಕೋಸ್ಕರ ನಿಂಬೆಹಣ್ಣನ್ನು ಸೇರಿಸ್ತೀವಿ. ನಂತರ ಈ ಬಾಣಲಿನಲ್ಲಿ ಕಾದಿರೋ ಎಣ್ಣೆಗೆ ಈ ಥರ ಬಿಟ್ಕೊಂಡ್ರೆ ಜಿಲೇಬಿ ರೆಡಿ ಆಗುತ್ತೆ. ಈ ಥರ ನೊರೆ ಇರೋದೆಲ್ಲ ಸ್ವಲ್ಪ ಕಮ್ಮಿ ಆಗಬೇಕು. ಇಷ್ಟು ಕಮ್ಮಿ ಆದರೆ ಸಾಕು. ನಂತರ ಪಾಕದಲ್ಲಿ ಅದ್ದಿ ತಕ್ಷಣ ತೆಗಿಬೇಕು. ಜಿಲೇಬಿನ ಸಣ್ಣ ಊರಿನಲ್ಲಿ ಕರೆದ್ರೆ ಜಾಸ್ತಿ ಹೊತ್ತು ಪಾಕದಲ್ಲಿ ಇಡಬೇಕು. ಅದೇ ನಾವು ದೊಡ್ಡ ಊರಿನಲ್ಲಿ ಇದ್ದರೆ ಬೇಗ ತೆಗಿಬೇಕು. ಈ ಥರ ಮಾಡಿಕೊಂಡ್ರೆ ನಮ್ಮ ಜಿಲೇಬಿ ರೆಡಿ ಆಗುತ್ತೆ. ತುಂಬ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಜ್ಯೂಸಿಯಾಗಿರುತ್ತೆ. 2 ದಿವಸ ಡಬ್ಬಿಲಿ ಹಾಕಿಟ್ರೂ ಕೂಡ ಮೆತ್ತಗಾಗೋದಿಲ್ಲ. ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇದನ್ನು ಸ್ಟೋರ್ ಮಾಡಿ ಇಡಬೇಕು. ನನ್ನ ರೆಸಿಪಿ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ನನಗೆ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.